ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸಿದ್ರ ಅಂತಂದ್ರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇವೆಲ್ಲದಕ್ಕೂ ಕೂಡ ನಿಮಗೆ ಪರಿಹಾರವನ್ನ ಕಟ್ಕೊಳ್ಬೇಕು ಅಂತಂದ್ರೆ ನೀವು ಈಗಲೇ ಇವತ್ತೇ ಅಕ್ಷಯ ವೃಕ್ಷವನ್ನ ಬರಮಾಡ್ಕೊಳ್ಬಹುದು. ಅದಷ್ಟೇ ಅಲ್ಲದೆ ಅಕ್ಷಯ ತೃತೀಯ ಪ್ರಯುಕ್ತ ಒಂದು ವಿಶೇಷವಾಗಿರುವಂತಹ ಪ್ರಯೋಗವನ್ನ ನಿಮಗೆ ಗುರುಗಳು ವಿಡಿಯೋನಲ್ಲಿ ಮಾಡಿ ತೋರಿಸ್ತಾರೆ. ಇದೇ ಏಪ್ರಿಲ್ 30ನೇ ತಾರೀಕು ಅಕ್ಷಯ ತೃತೀಯ ಇರುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಅಕ್ಷಯ ವೃಕ್ಷ ಬಂದು ತಮ್ಮ ಬಳಿ ಸೇರ್ತು ಅಂತಂದ್ರೆ ನೀವು ಕೂಡ ನೀಡುವಂಥ ಜಾಗದಿಂದನೇ ಈ ಒಂದು ಪ್ರಯೋಗವನ್ನ ಮಾಡಬಹುದು. ಸೊ ಅಕ್ಷಯ ತೃತೀಯ ಬರೋದಕ್ಕಿಂತ ಮುಂಚೆ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳನ್ನ ನಮಗೆ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ. ಹಣಕಾಸಿನ ವಿಚಾರವಾಗಿ ಯಾವಾಗಲೂ ಕೇಳ್ತೀನಿ ಅಂತ ಬಹುಶಃ ಅವ್ರು ಅನ್ಕೊಳ್ತಾ ಇರ್ಬೋದು, ಅಥವಾ ನೀವು ಇದೇ ಪ್ರಶ್ನೆನ ಹೊತ್ತು ಬರ್ತೀಯಲ್ಲ ಅಂತ ಕೂಡ ಅನ್ಕೊಳ್ಬೋದು. ಆದ್ರೆ ಹಣ ಬರ್ತಾ ಇರುತ್ತೆ, ಹಣ ಕೈನಲ್ಲಿ ಉಳಿತಾ ಇರೋದಿಲ್ಲ. ಈ ಸಮಸ್ಯೆ ತುಂಬಾ ಜನಕ್ಕೆ ಆಗ್ತಿರುತ್ತೆ. ಈಗ ತಿಂಗಳಾಯ್ತು, ಪೇಮೆಂಟ್ ಡೇಟ್ ಬಂತು, ಪೇಮೆಂಟ್ ಬಂದ್ಬಿಡುತ್ತೆ, ಬಾಡಿಗೆ ಬರಬೇಕು ಬಂದ್ಬಿಡುತ್ತೆ, ಆದ್ರೆ ಕೈನಲ್ಲಿ ನಿಲ್ತಾ ಇರೋದಿಲ್ಲ ಅಥವಾ ಉಳಿತಾ ಇರೋದಿಲ್ಲ. ಯಾವುದೋ ವಿಡಿಯೋದಲ್ಲಿ ಹೇಳಿದ್ ನನ್ಗೆ ನೆನಪಾಯಿತು, ಕೆಲವೊಂದು ದಾರವನ್ನ ಕೈಗೆ ಕಟ್ಕೊಳ್ಳೋದ್ರಿಂದ ಸಾಕಷ್ಟು ಪರಿಹಾರಗಳು ಸಿಕ್ಕುತ್ತೆ ಅಂತ. ಇನ್ನು ಯಾವ ಬಣ್ಣದ ದಾರವನ್ನ ನಾವು ಧಾರಣೆ ಮಾಡಬೇಕಾಗತ್ತೆ, ಇದನ್ನ ಧಾರಣೆ ಮಾಡೋದ್ರಿಂದನೇ ನಮ್ಮ ಕೈಯಲ್ಲಿ ಹಣ ಉಳಿಯೋದಕ್ಕೆ ಸಾಧ್ಯ ಆಗತ್ತಾ? ಅದಷ್ಟೇ ಅಲ್ಲದೆ ಇನ್ನೇನಾದ್ರೂ ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತಾ ಗುರುಗಳೇ? ಬರುವಂತ ಹಣನ ನಾವು ಉಳಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ಶಿವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾವು ಸಂಪಾದನೆ ಮಾಡೋ ಹಣವನ್ನ ಕೆಲವೊಂದು ಲಾಕಿಂಗ್ ಸಿಸ್ಟಮ್ ಇದೆ. ಒಂದು ಕೀನೆ, ಸಣ್ಣ ಗಾತ್ರದ ಕೀನೆ ನಮ್ಮನ್ನು ಕಾಪಾಡುತ್ತೆ, ಮನೆಯನ್ನು ಕಾಪಾಡ್ತಕ್ಕಂಥದ್ದು, ನಿಮ್ಮ ಲಾಕರ್ನ ಕಾಪಾಡ್ತಕ್ಕಂಥದ್ದಾಗಿರುತ್ತೆ. ಬಹುಶಃ ಅಕ್ಕಿ ಹೊಂದಿಲ್ಲ ಅಂತಂದರೆ ಯಾರ ಕಣ್ಣಾದ್ರೂ ಅದ್ರ ಮೇಲೆ ಹೋಗ್ಬೋದು. ಹಾಗೆ ನಮ್ಮನ್ನು ಕಾಪಾಡ್ತಕ್ಕಂತಹದ್ದು ರಕ್ಷೆ ಆಗಿರುತ್ತೆ. ನಿಮಗೆ ಬರಬೇಕಾಗಿರುತ್ತೆ ಹಣ, ಅಥವಾ ಬಂದಿರತಕ್ಕಂಥ ಹಣ, ನಿಮ್ಮ ಕಿರಿ ರೂಪಿಸ್ಕೊಳ್ಳಲಿಕ್ಕೆ ಬೇಕಾಗಿರತಕ್ಕಂಥ ಹಣ ನಿಮಗಷ್ಟೇ ಉಪಯೋಗ ಆಗ್ತಕ್ಕಂತಹದ್ದು. ಒಟ್ಟಾರೆ ಆ ಹಣದ ಅಭಿವೃದ್ಧಿಯ ದಾರಿಯಲ್ಲಿ ಎಷ್ಟು ದಾರಿಗಳು, ಎಷ್ಟು ಪಥಗಳಿದಾವೋ ಅದಕ್ಕೆ ಸಂಬಂಧಪಟ್ಟ ಅನೂಚಾನು ತಪ್ಪದೆ ನೀವು ಇದನ್ನು ಚೆನ್ನಾಗಿ ಕೇಳಿಸ್ಕೊಂಡ್ರೆ ಬಹುಶಃ ಆ ಹಣದ ಮ್ಯಾಟ್ರಲ್ಲಿ ನೀವು ಸಕ್ಸಸ್ ದಾರಿಗೆ ಸಿದ್ಧರಾಗಿರ್ತೀರಿ. ಜೊತೆಗೆ ಬಂದಿರ್ತಕ್ಕಂಥ ಹಣ ಸೇಫಾಗಿ ನಿಮ್ಮ ಜೊತೆಗೆ ಇರುತ್ತೆ. ನಿಮಗೆ ಹೇಗೆ ಬೇಕೋ ಅದು ಬಳಸ್ಕೊಳ್ಳಲಿಕ್ಕೆ ಕೂಡ ನೀವೇ ಕಾರಣರಾಗಿರ್ತೀರಿ. ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಅಂತಂದರೆ ಇಲ್ಲಿ ಹಣಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಎಲ್ಲಿಂದಲೋ ನಮಗೆ ಅದೃಷ್ಟ ಬಂದ್ಬಿಡೋದಿಲ್ಲ, ನಮ್ಮ ಜ್ಞಾನದಿಂದ ನಮಗೆ ಅದೃಷ್ಟ ಬರುತ್ತೆ ಅನ್ನೋದನ್ನು ಮನಸ್ಸಿಗೆ ಹಾಕ್ಕೊಳ್ತಾ ಗುರು ಸ್ಮರಣೆ ಮಾಡಿಕೊಳ್ಳುತ್ತಾ, ಅಂದರೆ ದತ್ತಾತ್ರೇಯರನ್ನು ಅಥವಾ ಬೃಹಸ್ಪತಿಗಳನ್ನು ನೀವು ನೆನಪು ಮಾಡಿಕೊಳ್ಳುತ್ತಾ ಆ ಒಂದು ದೇವಸ್ಥಾನಕ್ಕೆ ಹೋಗಿ ನೀವೇ ದಾರ ತೆಗೆದುಕೊಂಡು ಕೊಟ್ಟರೂ ಪರವಾಗಿಲ್ಲ, ಅಲ್ಲಿ ಪಾದದ ಹತ್ರ ಇಟ್ಟು ಒಂದು ಅರ್ಚನೆ ಮಾಡಿಸಿ ಬಹುಶಃ 4 ತಿಂಗಳಿಗಾಗೋಷ್ಟು ದಾರವನ್ನು ತೆಗೆದುಕೊಂಡಿರಬೇಕು. ನಿಮಗೆ ಒಂದು ಸಲ ಅದೇ ದೇವಸ್ಥಾನ ಕಟ್ಟಿಕೊಂಡು ಯೆಲ್ಲೋ ಕಲರ್ ಥ್ರೆಡ್ ಆ್ಯಂಡ್ ರೆಡ್ ಕಲರ್ ಥ್ರೆಡ್ ಎರಡೂ ಇರಬೇಕು. ಗುರುವಿಗೆ ಸಂಬಂಧಪಟ್ಟಾಗಿರತಕ್ಕಂಥದ್ದು ಹೌದು, ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಾಗಿರತಕ್ಕಂಥದ್ದು ಹೌದು. ಇವೆರಡೂ ಮಹಾಲಕ್ಷ್ಮಿಗೆ ಬಹಳ ಇಷ್ಟ. ಹಾಗಾಗಿ ಕೆಂಪು ವರ್ಣದ್ದು, ಹಳದಿ ವರ್ಣದ್ದು ಎರಡೂ ದಾರಗಳನ್ನು ನೀವು ಬಲಗೆ ಕಟ್ಕೊಳ್ತಕ್ಕಂತಹದ್ದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕಟ್ಕೊಂಡ್ರೆ ದೇವಸ್ಥಾನದಲ್ಲಿ ಕುಳಿತುಕೊಂಡೇ ಕಟ್ಕೊಳ್ಳಿ. ಅದಾದ ಮೇಲೆ ಇದು 27 ದಿವಸ 27 ನಕ್ಷತ್ರಗಳು ನೀವು ಪರೀಕ್ಷೆ ಮಾಡಿ ಈ ದಾರದ ಮಹಿಮೆ, ನಿಮ್ಮ ಹಣಕಾಸಿನ ಮಹಿಮೆ ಏನು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ 27ನೇ ದಿನ ತೆಗೆದು ಯಾವುದಾದ್ರೂ ಗಿಡಕ್ಕೆ ಹಾಕ್ತಕ್ಕಂಥದ್ದು, ಹರಳಿ ಮರಕ್ಕೆ ಕಟ್ಟುವಂಥದ್ದು ಅಥವಾ ನೀರಿಗೆ ಹಾಕೋತಕ್ಕಂಥದ್ದು. ಇನ್ನು ನಿಮಗೆ 3 ಸಲ ಆಗಬೇಕು, 1 ಸಲ ಮುಗಿತಲ್ಲ, ಒಟ್ಟಾರೆ 4 ಸಲ ಕಟ್ಕೊಳ್ಬೇಕು. ಅಷ್ಟರ ಒಳಗಡೆ ನಿಮ್ಮ ಒಂದು ಹಣಕಾಸಿನ ಭವಿಷ್ಯ ನಿಮಗೆ ಏನು ಹೇಳುತ್ತೆ ಗೋಚರ ಆಗ್ತದೆ. ನಿಮ್ಮ ಎಷ್ಟು ಅದ್ಭುತಗಳಿದೆ ಅಂತಂದರೆ ಕೇವಲ ಈ ಕಂಕಣದಲ್ಲೇ ಅಡಕವಾಗಿರುತ್ತೆ. ಯಾರನ್ನಾದರೂ ನೋಡಿ ಮಂತ್ರ ಪುರಸ್ಕಾರ ಮಾಡ್ತಾರೆ ಅಂತಂದರೆ ಯಾವುದೇ ಕಾರ್ಯಕ್ರಮ ಆಗಿದೆ, ಕಂಕಣ ಕಟ್ಕೊಂಡು ಆದಮೇಲೆ ಗುರಿಯ ಸಾಧಿಸ್ಲಿಕ್ಕೆ ಹೋಗ್ತಾರೆ. ಅದು ಯಜ್ಞಕ್ಕಾಗಿರಬಹುದು, ರಾಜಕೀಯಕ್ಕಾಗಿರಬಹುದು, ಎಲ್ಲಿಂದ ಎಲ್ಲಿಗಾದರೂ ಸರಿ ನೂತನವಾಗಿ ನಾನೊಂದು ರಹದಾರಿ ಕಂಡುಕೊಂಡಿದ್ದೀನಿ, ಅಲ್ಲಿ ವಿಜಯ ನಂದಾಗಬೇಕು ಅಂತಂದರೆ, ಈ ಹಣಕಾಸಿನ ವಿಚಾರದಲ್ಲಿ ವಿಜಯ ನೀವು ಸಾಧಿಸಬೇಕು ಅಂತಂದರೆ ಈ ಕಂಕಣ ಎಂಬುದಾಗಬೇಕು. ಖಂಡಿತವಾಗ್ಲೂ ಗುರುಗಳೇ, ಮಹಾಲಕ್ಷ್ಮಿಗೆ ಪ್ರಿಯವಾಗಿರುವಂಥದ್ದು ಯೆಲ್ಲೋ ಆ್ಯಂಡ್ ರೆಡ್ ಅಂತ ಹೇಳಿದ್ರೆ ಈ ಒಂದು ಕಂಕಣವನ್ನು ನಾವು ಹೇಗೆ ಕಟ್ಕೊಳ್ಬೇಕಾಗತ್ತೆ, ಬರುವಂಥ ಸಂಪಾದನೆ ಮಾಡಿರುವಂಥ ಹಣನ ಉಳಿಸ್ಕೊಳ್ಬೇಕು ಅಂತಂದರೆ ಯಾವ ಒಂದು ರೆಮಿಡಿ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ್. ನಿಮಗೂ ಕೂಡ ಹಣ ಬರ್ತಾ ಇದೆ ಆದರೆ ಉಳಿತಾ ಇಲ್ಲ, ಈ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ತುಂಬಾ ಸಿಂಪಲ್ ಆಗಿರುವಂಥ ಒಂದು ರೆಮಿಡಿನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.